ಸತ್ಕಾರ್ಯಗಳಿಗೆ ಸನ್ನದ್ಧರಾಗಿರಿ. 2 ತಿಮೋತಿ 3ನೇ ಅಧ್ಯಾಯ 14-17 ವಾಕ್ಯ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಆಮೆನ್. ನಮ್ಮ ಆರಂಭಿಕ ವಾಕ್ಯವು ಕಲಿತ ಬೋಧನೆಗಳಿಗೆ ನಿಷ್ಠರಾಗಿ ಉಳಿಯುವ ಪ್ರಾಮುಖ್ಯತೆಯನ್ನು ಮತ್ತು ವಿಶ್ವಾಸಿಗಳನ್ನು ಒಳ್ಳೆಯ ಕೆಲಸಗಳಿಗೆ ಸಜ್ಜುಗೊಳಿಸುವಲ್ಲಿ ವಾಕ್ಯದ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಇದು ವ್ಯಕ್ತಿಗಳು ತಾವು ಕಲಿತದ್ದನ್ನು ಮುಂದುವರಿಸಲು, ಅವರು ಯಾರಿಂದ ಕಲಿತರು ಮತ್ತು ಅವರ ನಂಬಿಕೆಯ ಮೇಲೆ ಪರಿಶುದ್ಧವಾದ ವಾಕ್ಯದ ಪ್ರಭಾವವನ್ನು ತಿಳಿದುಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಈ ವಾಕ್ಯವು ಸತ್ಯವೇದದ ಪರಿವರ್ತಕ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ, ವ್ಯಕ್ತಿಗಳನ್ನು ರಕ್ಷಣೆಗಾಗಿ ಬುದ್ಧಿವಂತರನ್ನಾಗಿ ಮಾಡುತ್ತದೆ ಮತ್ತು ಬೋಧನೆ, ಖಂಡನೆ, ತಿದ್ದುಪಡಿ ಮತ್ತು ನೀತಿಯಲ್ಲಿ ತರಬೇತಿಯ ಮೂಲಕ ವಿವಿಧ ಕಾರ್ಯಗಳಿಗೆ ಅವರನ್ನು ಸಜ್ಜುಗೊಳಿಸುತ್ತದೆ. 2 ತಿಮೋತಿ 3:14-17 ಪ್ರಮುಖ ಅಂಶಗಳು. ಬೋಧನೆಗಳಲ್ಲಿ ನೆಲೆಯಾಗಿರುವುದು. ಈ ವಾಕ್ಯವು ವಿಶ್ವಾಸಿಗಳು ತಾವು ಕಲಿತ ಮತ್ತು ಭರವಸೆ ನೀಡಲಾದ ಬೋಧನೆಗಳಲ್ಲಿ ಮುಂದುವರಿಯಲು ಪ್ರೋತ್ಸಾಹಿಸುತ್ತದೆ. ಅವರು ನಂಬುವುದಕ್ಕೆ ನಿಷ್ಠೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಕಲಿಕೆಯ ಮೂಲವನ್ನು ತಿಳಿದುಕೊಳ್ಳುವುದು. ಇದು ವ್ಯಕ್ತಿಗಳು ತಮ್ಮ ಬೋಧನೆಗಳ ಮೂಲವನ್ನು ಗುರುತಿಸಲು ನೆನಪಿಸುತ್ತದೆ. ಅವರು ತಮ್ಮ ಶಿಕ್ಷಕರ ಅಧಿಕಾರ ಮತ್ತು ಅವರ ಬೋಧನೆಗಳ ಮಾನ್ಯತೆಯಲ್ಲಿ ವಿಶ್ವಾಸ ಹೊಂದಿರಬೇಕು ಎಂದು ಸೂಚಿಸುತ್ತದೆ. ಪರಿಶುದ್ಧ ಗ್ರಂಥಗಳ ಶಕ್ತಿ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ವಿಶ್ವಾಸಿಗಳನ್ನು ರಕ್ಷಣೆಗಾಗಿ ಜ್ಞಾನವಂತರನ್ನಾಗಿ ಮಾಡಲು ಮತ್ತು ಸತ್ಕಾರ್ಯಗಳಿಗೆ ಅವರನ್ನು ಸಜ್ಜುಗೊಳಿಸಲು ಪರಿಶುದ್ಧ ಗ್ರಂಥಗಳ ಸಾಮರ್ಥ್ಯವನ್ನು ಈ ಭಾಗವು ಎತ್ತಿ ತೋರಿಸುತ್ತದೆ. ಶಿಕ್ಷಣದ ಮೂಲವಾಗಿ ಗ್ರಂಥ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ವಿವಿಧ ಕಾರ್ಯಗಳು ಮತ್ತು ಸ್ವಭಾವಗಳಿಗೆ ವಿಶ್ವಾಸಿಗಳನ್ನು ಸಿದ್ಧಪಡಿಸುತ್ತದೆ. ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಸಜ್ಜುಗೊಳಿಸುವುದು. ಧರ್ಮಗ್ರಂಥಗಳ ಮೂಲಕ ವಿಶ್ವಾಸಿಗಳು ಸಂಪೂರ್ಣರಾಗಬಹುದು ಮತ್ತು ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಸಂಪೂರ್ಣವಾಗಿ ಸಜ್ಜಾಗಬಹುದು. ನಂಬಿಕೆ ಮತ್ತು ವಾಕ್ಯ ಅಧ್ಯಯನದ ಪ್ರಾಯೋಗಿಕ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳುವ ಮೂಲಕ ಭಾಗವು ಮುಕ್ತಾಯಗೊಳ್ಳುತ್ತದೆ. ಎಲ್ಲ ವಾಕ್ಯಗಳು ದೇವರ ಶ್ವಾಸದಿಂದ ಬಂದಿದೆ. ಈ ನುಡಿ ಶಾಸ್ತ್ರಗಳ ದೈವಿಕ ಮೂಲವನ್ನು ಒತ್ತಿ ಹೇಳುತ್ತದೆ. ಅವು ದೇವರಿಂದಲೇ ಪ್ರೇರಿತವಾಗಿವೆ ಎಂದು ಪ್ರತಿಪಾದಿಸುತ್ತದೆ. ದೇವರು ಉಸಿರಾಡಿದ ಎಂಬ ಪದವು ಶಾಸ್ತ್ರಗಳು ಕೇವಲ ಮಾನವ ಬರಹಗಳಲ್ಲ, ಆದರೆ ದೇವರು ಆದಾಮನಿಗೆ ಜೀವವನ್ನು ಊದಿದಂತೆಯೇ ದೇವರ ಉಸಿರಿನಿಂದ ತುಂಬಿವೆ ಎಂದು ಸೂಚಿಸುತ್ತದೆ. ಆದಿಕಾಂಡ 2:7. ಸತ್ಯವೇದದ ಅಧಿಕಾರ ಮತ್ತು ದೋಷರಹಿತತೆಯನ್ನು ಅರ್ಥ ಮಾಡಿಕೊಳ್ಳಲು ಈ ಪರಿಕಲ್ಪನೆಯು ಅಡಿಪಾಯವಾಗಿದೆ. ದೈವಿಕ ಪ್ರೇರಣೆಯ ಕಲ್ಪನೆಯನ್ನು 2 ಪೇತ್ರ 1:21 ಪ್ರತಿಧ್ವನಿಸಲಾಗಿದೆ. ಅಲ್ಲಿ, ಯಾಕಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಹಳೆಯ ಮತ್ತು ಹೊಸ ಒಡಂಬಡಿಕೆಗಳೆರಡೂ ದೇವರ ಅಧಿಕೃತ ವಾಕ್ಯವಾಗಿದೆ ಎಂಬ ನಂಬಿಕೆಯನ್ನು ಇದು ಒತ್ತಿ ಹೇಳುತ್ತದೆ. ಬೋಧನೆಗೆ ಉಪಯುಕ್ತವಾಗಿದೆ. ದೇವರು ಆತನ ಚಿತ್ತ ಮತ್ತು ಆತನ ಮಾರ್ಗಗಳ ಬಗ್ಗೆ ಬೋಧನೆ ಮತ್ತು ಜ್ಞಾನವನ್ನು ನೀಡಲು ವಾಕ್ಯಗಳು ಸಮಗ್ರ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಧರ್ಮೋಪದೇಶ ಕಾಂಡ 6:6-9 ಕಂಡುಬರುವಂತೆ ಬೋಧನೆ ಮತ್ತು ಬೋಧನೆಗಾಗಿ ತೋರಾವನ್ನು ಬಳಸುವ ಯಹೂದಿ ಸಂಪ್ರದಾಯದೊಂದಿಗೆ ಇದು ಹೊಂದಿಕೆಯಾಗುತ್ತದೆ. ಅಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಎಂದು ಆಜ್ಞಾಪಿಸಲಾಗಿದೆ. ಹೊಸ ಒಡಂಬಡಿಕೆಯು ಈ ಸಂಪ್ರದಾಯವನ್ನು ಮುಂದುವರಿಸುತ್ತದೆ. ಯೇಸುವನ್ನು ಹೆಚ್ಚಾಗಿ ಬೋಧಕ ಅಥವಾ ಗುರು ಎಂದು ಕರೆಯಲಾಗುತ್ತದೆ ಮತ್ತು ಆತನ ಬೋಧನೆಗಳು ಕ್ರೈಸ್ತ ಸಿದ್ಧಾಂತವನ್ನು ರೂಪಿಸುತ್ತವೆ. ಸತ್ಯವೇದ ನೈತಿಕ ಮತ್ತು ಆತ್ಮಿಕ ಮಾರ್ಗದರ್ಶನವನ್ನು ಒದಗಿಸುತ್ತದೆ. ವಿಶ್ವಾಸಿಗಳಿಗೆ ದೇವರ ಸ್ವರೂಪ ಮತ್ತು ಆತನ ರಾಜ್ಯದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಖಂಡನೆಗಾಗಿ. ವಾಕ್ಯವು ವ್ಯಕ್ತಿಗಳನ್ನು ಪಾಪದ ಬಗ್ಗೆ ಶಿಕ್ಷಿಸುವ ಶಕ್ತಿಯನ್ನು ಹೊಂದಿದೆ. ಅವರ ಜೀವನದಲ್ಲಿ ದೇವರ ಮಾನದಂಡಗಳಿಗೆ ಹೊಂದಿಕೆಯಾಗದ ಪ್ರದೇಶಗಳನ್ನು ಬಹಿರಂಗಪಡಿಸುತ್ತದೆ. ಇದು ಇಬ್ರಿಯ 4:12 ಕಂಡುಬರುತ್ತದೆ. ಇದು ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂದು ವಿವರಿಸುತ್ತದೆ. ವಾಕ್ಯವು ತಂದ ಮನವರಿಕೆಯು ಪಶ್ಚಾತ್ತಾಪ ಮತ್ತು ರೂಪಾಂತರಕ್ಕೆ ಕಾರಣವಾಗುತ್ತದೆ. ಇದನ್ನು ಯೋಷಿಯ ರಾಜನ ಕಥೆಯಲ್ಲಿ ಕಾಣಬಹುದು. ಅವನು ಧರ್ಮಶಾಸ್ತ್ರದ ಮಾತುಗಳನ್ನು ಕೇಳಿದಾಗ ಪಶ್ಚಾತ್ತಾಪದಿಂದ ತನ್ನ ನಿಲುವಂಗಿಯನ್ನು ಹರಿದುಕೊಂಡನು. 2 ಅರಸುಗಳು 22:11. ಪವಿತ್ರಾತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ್ನು ಹುಟ್ಟಿಸುವನು. ಯೋಹಾನ 16:8. ತಿದ್ದುಪಾಟಿಗಾಗಿ.
ಸತ್ಯವೇದ ಕೇವಲ ಅಪರಾಧಿ ಎಂದು ಹೇಳುವುದಲ್ಲದೆ ಸರಿಪಡಿಸುತ್ತದೆ. ವಿಶ್ವಾಸಿಗಳು ದಾರಿ ತಪ್ಪಿದಾಗ ಅವರನ್ನು ಸರಿಯಾದ ಮಾರ್ಗಕ್ಕೆ ಹಿಂತಿರುಗಿಸುತ್ತದೆ. ಈ ಸರಿಪಡಿಸುವ ಕಾರ್ಯವು ಕೀರ್ತನೆ 23ರಲ್ಲಿ ಚಿತ್ರಿಸಲಾದ ಕುರಿಗಳನ್ನು ಮಾರ್ಗದರ್ಶಿಸುವ ಕುರುಬನ ಪಾತ್ರಕ್ಕೆ ಹೋಲುತ್ತದೆ. ತಿದ್ದುಪಡಿಯ ಪ್ರಕ್ರಿಯೆಯು ಇಬ್ರಿಯ 12:5-11ರಲ್ಲಿ ವಿವರಿಸಿದಂತೆ ದೇವರ ಪ್ರೀತಿಯ ಶಿಸ್ತಿನ ಭಾಗವಾಗಿದೆ. ಅಲ್ಲಿ ದೇವರು ತಾನು ಪ್ರೀತಿಸುವವರನ್ನು ಅವರ ಒಳಿತಿಗಾಗಿ ಶಿಸ್ತಿಗೊಳಿಸುತ್ತಾನೆ. ಇದರಿಂದ ಅವರು ತನ್ನ ಪವಿತ್ರತೆಯಲ್ಲಿ ಹಂಚಿಕೊಳ್ಳಬಹುದು. ಧರ್ಮಗ್ರಂಥದ ಸರಿಪಡಿಸುವ ಸ್ವಭಾವವು ವಿಶ್ವಾಸಿಗಳು ತಮ್ಮ ನಂಬಿಕೆಯಲ್ಲಿ ಬೆಳೆಯಲು ಮತ್ತು ಕ್ರಿಸ್ತನ ಪ್ರತಿರೂಪಕ್ಕೆ ಹೆಚ್ಚು ನಿಕಟವಾಗಿ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ನೀತಿವಂತಿಕೆಯಲ್ಲಿ ತರಬೇತಿ. ವಾಕ್ಯವು ವಿಶ್ವಾಸಿಗಳಿಗೆ ನೀತಿವಂತ ಜೀವನದಲ್ಲಿ ತರಬೇತಿ ನೀಡಲು, ದೇವರ ಪಾತ್ರವನ್ನು ಪ್ರತಿಬಿಂಬಿಸುವ ಜೀವನವನ್ನು ನಡೆಸಲು ಅವರು ಸಜ್ಜುಗೊಳಿಸಲು ಒಂದು ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ತರಬೇತಿಯು 1 ಕೊರಿಂಥ 9:24-27ರಲ್ಲಿ ಪೌಲನು ವಿವರಿಸಿದಂತೆ ಕ್ರೀಡಾಪಟುವಿನ ಶಿಸ್ತು ಮತ್ತು ಸಿದ್ಧತೆಗೆ ಹೋಲುತ್ತದೆ. ಅಲ್ಲಿ ಅವನು ಬಹುಮಾನವನ್ನು ಗೆಲ್ಲಲು ಓಟವನ್ನು ಓಡುವ ಬಗ್ಗೆ ಮಾತಾಡುತ್ತದೆ. ಪೇಗನ್ ಸಂಸ್ಕೃತಿಯಲ್ಲಿ ವಾಸಿಸುತ್ತಿದ್ದರೂ ದೇವರಿಗೆ ನಂಬಿಗಸ್ತನಾಗಿ ಉಳಿದ ದಾನಿಯೇಲನಂತಹ ಸತ್ಯವೇದದ ವ್ಯಕ್ತಿಗಳ ಜೀವನದಲ್ಲಿ ಕಂಡುಬರುವಂತೆ ಪವಿತ್ರತೆ ಮತ್ತು ದೈವಭಕ್ತಿಯ ಜೀವನವನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ತತ್ವಗಳು ಮತ್ತು ಉದಾಹರಣೆಗಳನ್ನು ಸತ್ಯವೇದ ಒದಗಿಸುತ್ತದೆ. ದಾನಿಯೇಲ 6. ಈ ತರಬೇತಿಯು ವಿಶ್ವಾಸಿಗಳನ್ನು ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಸಿದ್ಧಪಡಿಸುತ್ತದೆ. ಇದನ್ನು ಈ ಕೆಳಗಿನ ವಾಕ್ಯವಾದ 2 ತಿಮೋಥಿ 3:17ರಲ್ಲಿ ಹೇಳಲಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ವಿಚಾರ ಮಾಡಲು ಪ್ರಮುಖ ಅಂಶಗಳು. ಪೌಲ ತಿಮೋಥಿಯನಿಗೆ ಪತ್ರವನ್ನು ಬರೆದ ಅಪೊಸ್ತಲ ತನ್ನ ಯುವ ಶಿಷ್ಯನಿಗೆ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನು ಒದಗಿಸುತ್ತಾನೆ. ತಿಮೋಥಿ ಪೌಲನ ಆಪ್ತ ಒಡನಾಡಿ. ಪತ್ರವನ್ನು ಸ್ವೀಕರಿಸಿದವನಿಗೆ ಎಫೆಸದಲ್ಲಿ ಸಭೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ನೀಡಲಾಗಿದೆ. ಎಫೆಸ ತಿಮೋಥಿ ಸೇವೆ ಮಾಡುತ್ತಿದ್ದ ನಗರ. ಅದರ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಆರಂಭಿಕ ಕ್ರೈಸ್ತ ಸಭೆಗೆ ಸವಾಲುಗಳಿಗೆ ಹೆಸರುವಾಸಿಯಾಗಿದೆ. ವಾಕ್ಯ ಕ್ರೈಸ್ತ ಧರ್ಮದ ಪವಿತ್ರ ಬರಹಗಳನ್ನು ಉಲ್ಲೇಖಿಸುತ್ತದೆ. ಪ್ರಾಥಮಿಕವಾಗಿ ಪೌಲನು ಬರೆಯುವ ಸಮಯದಲ್ಲಿ ಹಳೆಯ ಒಡಂಬಡಿಕೆ, ಆದರೆ ಅದು ರೂಪುಗೊಳ್ಳುತ್ತಿದ್ದಾಗ ಹೊಸ ಒಡಂಬಡಿಕೆಗೂ ಅನ್ವಯಿಸುತ್ತದೆ. ದೇವರ ಶ್ವಾಸ ದೈವಿಕ ಸ್ಫೂರ್ತಿಯನ್ನು ಸೂಚಿಸುವ ಪದ. ವಾಕ್ಯವು ದೇವರಿಂದಲೇ ಹುಟ್ಟಿಕೊಂಡಿದೆ ಎಂದು ಸೂಚಿಸುತ್ತದೆ. ದೈವಿಕ ಸ್ಫೂರ್ತಿ ವಾಕ್ಯವು ದೇವರು ಉಸಿರಾಡಿದನು ಎಂದು ಗುರುತಿಸಿ, ಅಂದರೆ ಅದು ದೈವಿಕ ಅಧಿಕಾರವನ್ನು ಹೊಂದಿದೆ ಮತ್ತು ನಮ್ಮ ಜೀವನವನ್ನು ಕಲಿಸಲು ಮತ್ತು ಮಾರ್ಗದರ್ಶನ ಮಾಡಲು ವಿಶ್ವಾಸಾರ್ಹವಾಗಿದೆ. ಸಮಗ್ರ ಉಪಯುಕ್ತತೆ ವಾಕ್ಯವು ಬೋಧನೆ, ಅಪರಾಧ ನಿರ್ಣಯ, ತಿದ್ದುಪಡಿ ಮತ್ತು ನೀತಿಯಲ್ಲಿ ತರಬೇತಿಗೆ ಉಪಯುಕ್ತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಆತ್ಮಿಕ ಬೆಳವಣಿಗೆ ಮತ್ತು ಪ್ರಬುದ್ಧತೆಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಸಿದ್ಧಾಂತಕ್ಕೆ ಅಡಿಪಾಯ ವಾಕ್ಯವನ್ನು ಉತ್ತಮ ಸಿದ್ಧಾಂತಕ್ಕೆ ಅಡಿಪಾಯವಾಗಿ ಬಳಸಿ ನಂಬಿಕೆಗಳು ಮತ್ತು ಬೋಧನೆಗಳು ದೇವರ ಬಹಿರಂಗ ಸತ್ಯದೊಂದಿಗೆ ಹೊಂದಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ವೈಯಕ್ತಿಕ ಪರಿವರ್ತನೆ ವೈಯಕ್ತಿಕ ನಡವಳಿಕೆಯನ್ನು ಖಂಡಿಸಲು ಮತ್ತು ಸರಿಪಡಿಸಲು ಶಾಸ್ತ್ರಕ್ಕೆ ಅವಕಾಶ ನೀಡಿ. ಇದು ಕ್ರಿಸ್ತನ ನೀತಿಯನ್ನು ಪ್ರತಿಬಿಂಬಿಸುವ ಜೀವನಕ್ಕೆ ಕಾರಣವಾಗುತ್ತದೆ. ಸೇವೆಗೆ ಸಜ್ಜುಗೊಳಿಸುವುದು ವಿಶ್ವಾಸಿಗಳನ್ನು ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಸಜ್ಜುಗೊಳಿಸುವಲ್ಲಿ ದೇವರು ಮತ್ತು ಇತರರಿಗೆ ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ನಮ್ಮನ್ನು ಸಿದ್ಧಪಡಿಸುವಲ್ಲಿ ಶಾಸ್ತ್ರದ ಪಾತ್ರವನ್ನು ಸ್ವೀಕರಿಸಿ. ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವುದು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1-3ನೇ ವಾಕ್ಯ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ, ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.